ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟ್, ಸೊಲ್ಲಾಪುರ ಜಿಲ್ಲೆ. 2 ನವೆಂಬರ್ಲಂದು ಕೆಸೆಟ್ ಪರೀಕ್ಷೆ ಇದೆ. ಹಾಲ್ ಟಿಕೆಟ್ ಕೆಸೆಟ್ದವರು ಬಿಡುಗಡೆ ಮಾಡಿದ್ದಾರೆ. ನೀವೆಲ್ಲರೂ ಕೆಸೆಟ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ. ಇರೋದೇ ಒಂದು ವಾರ. ಸೊ ಒಂದು ವಾರದಲ್ಲಿ ಇಲ್ಲಿ ತನಕ ಓದಿದಂಥ ಎಲ್ಲ ವಿಷಯವನ್ನು ರಿವಿಷನ್ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ಡಿಸೆಂಬರ್ದಲ್ಲಿ ನಡೆಯುವಂಥ ನೆಟ್ ಎಕ್ಸಾಮ್ ಕೂಡ ಇದೇ ಸಂದರ್ಭದೊಳಗೆ ಹಾಗೇನೆ ಕಂಟಿನ್ಯೂಟಿ ಸತತವಾಗಿ ಓದುತ್ತಾ ನೆಟ್ ಎಕ್ಸಾಮ್ ಒಂದು ಬರೆದು ಅದು ಕೂಡ ನೀವೆಲ್ಲರೂ ಪಾಸ್ ಆಗಬೇಕು. ಸರ್, ಒಂದೇ ವಾರ ಉಳಿದಿದೆ, ತುಂಬ ಟೆನ್ಷನ್ ಆಗಿದೆ, ತುಂಬ ಸ್ಟ್ರೆಸ್ ಬರ್ತಾ ಇದೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ನೋವು ನಿಮಗೆ ಕಾಡ್ತಿರಬಹುದು. ಇನ್ನೂ ಒಂದು ವಾರ ಇದೆ. ಸೊ ಕೊನೆ ಹಂತದಲ್ಲಿ ನಾನು ಎಲ್ಲ ಕೆಲಸದ ಒತ್ತಡದಲ್ಲಿ ಕೂಡ ನನಗೆ ತಿಳಿದಂಥ ಕೆಲವು ಬ್ರೀಫ್ ಚಿಕ್ಕ ಮಾಹಿತಿಯನ್ನು ರಿವಿಷನ್ ಮಾಡುವ ಉದ್ದೇಶದಿಂದ ಚಿಕ್ಕ ಒಂದು ವಿಡಿಯೋಗಳನ್ನು ನಿಮಗೋಸ್ಕರ ಮಾಡಲು ಮತ್ತೆ ನಿಮ್ಮೆದುರಿಗೆ ಬಂದಿದ್ದೇನೆ. ಪೇಪರ್ ನಂಬರ್ 1 ತುಂಬ ಇಂಪಾರ್ಟೆಂಟ್. ಪೇಪರ್ 1 ಯಾರು ಹೆಚ್ಚಿಗೆ ಅಂಕಗಳನ್ನು ಪಡೆಯುತ್ತಾರೋ ಅವರು ಕೆಸೆಟ್ ಅನ್ನ ಮತ್ತು NET ನೆಟ್ ಎಕ್ಸಾಮ್ಗಳನ್ನು ಪಾಸ್ ಆಗುತ್ತಾರೆ. ಪೇಪರ್ 1 ಮೊದಲನೇ ಚಾಪ್ಟರ್ ಏನಿದೆ ಇಲ್ಲ, ಇರೋದೇ 10 ಚಾಪ್ಟರ್. 10 ಚಾಪ್ಟರ್ಲಿ 7 ಚಾಪ್ಟರ್ಸ್ ಕಂಪ್ಲೀಟ್ ಡಾಮಿನೆಂಟ್ ಆಗಿರ್ರಿ. 3 ಚಾಪ್ಟರ್ದು ಅಭ್ಯಾಸ ಕಡಿಮೆ ಇದ್ರೂ ಕೂಡ ನೀವು ಕೆಸೆಟ್ ಪಾಸ್ ಆಗ್ತೀರ. ಈಗ ಹೆಚ್ಚಿಗೆ ಮಾಹಿತಿಯನ್ನ ಹೇಳುವುದಿಲ್ಲ, ಹೆಚ್ಚಿಗೆ ವಿಷಯವನ್ನ ಚರ್ಚೆ ಮಾಡುತ್ತಾ ಕೊಡುವುದಿಲ್ಲ. ಕಡಿಮೆ ಟೈಮ್ದೊಳಗೆ ಕೇವಲ ರಿವಿಷನ್ ಮಾತ್ರ ಮಾಡುತ್ತಿದ್ದೇನೆ. ಈಗ ಮಾಡುವ ಈ ವಿಡಿಯೋ, ಈಗ ನಾನು ಹೇಳುವಾಗ ಎಕ್ಸ್ಪ್ಲನೇಷನ್ ಕೊಡುವುದಿಲ್ಲ, ಎಕ್ಸ್ಪ್ಲನೇಷನ್ ಮಾಡುವುದಿಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡುತ್ತೇನೆ. ಆದರೆ ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಶಬ್ದ ನಿಮ್ಮ ತಲೆಯೊಳಗೆ ಇರಲೇಬೇಕು. ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಶಬ್ದ ನಿಮ್ಮ ತಲೆಯೊಳಗೆ ಇರಲೇಬೇಕು. ಅಂದಾಗ ನೀವು ಕೆಸೆಟ್ ಪಾಸ್ ಆಗುತ್ತೀರಿ. ದಿಸ್ ಈಸ್ ಅ ರಿವಿಷನ್ ಇನ್ಫಾರ್ಮೇಶನ್. ಇದು ಕೇವಲ ಒಂದು ರಿವಿಷನ್ ಮಾಡುವ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೇನೆ. ಇಷ್ಟಂತೂ ನಿಮ್ಮ ತಲೆಯೊಳಗೆ ಮಾಹಿತಿ ಇರಲೇಬೇಕು. ಇದಕ್ಕೆ ಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಇದ್ರೆ ಒಳ್ಳೆಯದು. ಆದರೆ ಬೋರ್ಡ್ ಮೇಲೆ ಬರೆದಂಥ ಮಾಹಿತಿಗೆ ಇಲ್ಲಿ ಬರೆದಂಥ ಮಾಹಿತಿಯನ್ನ ನೀವು ಬಿಟ್ಟು ಹೋಗಬಾರದು. ಇಷ್ಟಂತೂ ಕಂಪಲ್ಸರಿ ಅಂತೇಳಿ ಕರಿತೀನಿ ನಾನು. ಇಷ್ಟಂತೂ ಕಂಪಲ್ಸರಿ ನಿಮ್ಮ ತಲೆಯೊಳಗೆ ಇರಲೇಬೇಕು ಎಕ್ಸಾಮ್ಗೆ ಹೋಗುವಾಗ. ಸೊ ಇಷ್ಟಿದ್ರೆ ನಾವು ಕೆಸೆಟ್ ಪಾಸ್ ಆಗ್ತೀವೇನು? 100%. ಬೋರ್ಡ್ ಮೇಲೆ ಇದಿಷ್ಟೇ ಮಾಹಿತಿ ನನ್ನ ತಲೆಯೊಳಗಿದೆ. ಇಷ್ಟೇ ಮಾಹಿತಿಯಿಂದ ನಾನು ಇಷ್ಟೊಂದೆಲ್ಲ ಎಕ್ಸಾಮ್ಗಳನ್ನು ಪಾಸ್ ಆಗಿದ್ದೀನಿ. ಓಕೆ, ಇನ್ನು ಮೊದಲನೇ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್, ಬೋಧನೆ ಸಾಮರ್ಥ್ಯ. ಈ ಚಾಪ್ಟರ್ ಆಲ್ರೆಡಿ ನೀವೆಲ್ಲ ನನ್ನ ಬುಕ್ ಓದಿರ್ಬೋದು. ಕನ್ನಡ ಮೀಡಿಯಂ ಬುಕ್ ಓದಿರ್ಬೋದು. ಅದರಲ್ಲಿ ಒಂದು 13-14 ಪೇಜಸ್ ನೋಟ್ಸ್ ಇದೆ ಅಂತ ಹೇಳಿದ್ದೆ. ಅದನ್ನೇ ಮತ್ತೆ ಶಾರ್ಟ್ ಆಗಿ ಈಗ ನಾನು ಕೇವಲ 3 ಪೇಜ್ ನೋಟ್ಸ್ ಅಲ್ಲಿ ನಾನು ಬದಲಾವಣೆ ಮಾಡಿದ್ದೇನೆ. ಅದನ್ನೇ ಬೋರ್ಡ್ ಮೇಲೆ ಬರೆದಿದ್ದೇನೆ. ಮೊದಲೇ ನೋಡ್ರಿ, ಟೀಚಿಂಗ್. ಇದು 3 ಪೇಜ್ ನೋಟ್ಸ್ ಇದೆ. ಮತ್ತೆ ನಾನು ನೋಟ್ಸ್ ಮಾಡಿದ್ದೇನೆ ರೀ. ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಏನ್ ಮಾಡೀನಿ, ನೋಟ್ಸ್ ಬರೆದು ಬಿಟ್ಟಿನಿ. ಎಲ್ಲಿದೆ ನೋಟ್ಸ್? ಒಂದು 3 ಪೇಜ್ ನೋಟ್ಸ್ ಮಾಡಿಬಿಟ್ಟೇನ್ರಿ. 1, 2, 3 ಪೇಜ್, 4 ಪೇಜ್ ನೋಟ್ಸ್ ಐತಿ. ಈ 4 ಪೇಜ್ ನೋಟ್ಸ್ ಅನ್ನ ರಿವಿಷನ್ಗಾಗಿ ನಿಮ್ಮ ಜೊತೆಗೆ ವಿಷಯವನ್ನ ಹೇಳಲು ನಿಮ್ಮೆದುರಿಗೆ ನಿಂತಿದ್ದೇನೆ. ಟೀಚಿಂಗ್ ಆಪ್ಟಿಟ್ಯೂಡ್, ಬೋಧನೆ ಎಂದರೆ ಕಲಿಸುವುದು, ವಿಷಯವನ್ನ ಹೇಳುವುದು. ಆಪ್ಟಿಟ್ಯೂಡ್ ಅಂದರೆ ಕೌಶಲ್ಯ. ಇದರ ಕಾನ್ಸೆಪ್ಟ್ ಏನಿದೆ? ಟೀಚಿಂಗ್ ಕಾನ್ಸೆಪ್ಟ್ ಅಂದರೆ ನಾಲೆಜ್. ನೆನ್ಪಿಡ್ರಿ, ಶಿಕ್ಷಕರು ವರ್ಗ ಕೋಣೆಯಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ನಾಲೆಜ್ ಕೊಡುತ್ತಾರೆ. ನಾಲೆಜ್ ಜ್ಞಾನ, ಸ್ಕಿಲ್ ಕೌಶಲ್ಯ, ವ್ಯಾಲ್ಯೂ ಮೌಲ್ಯಗಳು. ಮೌಲ್ಯ, ನಾಲೆಜ್, ಸ್ಕಿಲ್ ಮತ್ತು ಮೌಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕಲಿಸುತ್ತಾರೆ. ಈ ಒಂದು ಕಲಿಸುವ ಪದ್ಧತಿಗೆ ಬೋಧನೆ ಎಂದು ಕರೆಯುತ್ತಾರೆ. ಕಾನ್ಸೆಪ್ಟ್ ಇಷ್ಟೇ ನೆನ್ಪಿಡ್ರಿ. ಇನ್ನು ಇದರ ಮೀನಿಂಗ್ ಏನ್ರಿ? ಇದರ ಅರ್ಥ ಏನು? ಬೋಧನೆಯ ಅರ್ಥ ಏನು? ಬೋಧನೆ ಎಂದರೆ ಮತ್ತೆ ಅದೇ ಸೇಮ್ ರಿಪೀಟ್ ಆಗ್ತದ್ರಿ. ವಿಷಯ ಜ್ಞಾನ ನಾಲೆಜ್, ಸ್ಕಿಲ್ ಕೌಶಲ್ಯ,
ವ್ಯಾಲ್ಯೂಸ್ ಮೌಲ್ಯಗಳು ವಿದ್ಯಾರ್ಥಿಗಳಿಗೆ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಹೇಳಿಕೊಡುವುದಕ್ಕೆ ಬೋಧನೆ ಎಂದು ಕರೆಯುತ್ತಾರೆ. ನಾಲೆಜ್, ಸ್ಕಿಲ್ ಮತ್ತು ವ್ಯಾಲ್ಯೂಸ್ ಇವುಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವ ಒಂದು ಪದ್ಧತಿಗೆ ಬೋಧನೆ ಎಂದು ಕರೆಯುತ್ತಾರೆ. ಇದರಿಂದ ವಿದ್ಯಾರ್ಥಿಯ ಅಬಿಲಿಟಿ ಸಾಮರ್ಥ್ಯದಲ್ಲಿ ಬದಲಾವಣೆ ಆಗಬೇಕು, ಅದು ಸಕಾರಾತ್ಮಕ ಬದಲಾವಣೆ ಆಗಬೇಕು. ವಿದ್ಯಾರ್ಥಿಯ ಒಂದು ಅಟಿಟ್ಯೂಡ್ ಬದಲಾವಣೆ ಆಗಬೇಕು, ವಿದ್ಯಾರ್ಥಿಯ ವರ್ತನೆ ಸಕಾರಾತ್ಮಕದಲ್ಲಿ ಬದಲಾವಣೆ ಆಗಬೇಕು. ಇದಕ್ಕೆ ನಾವು ಬೋಧನೆ ಎಂದು ಕರೆಯುತ್ತೇವೆ. ಆಯ್ತಾ, ಇಷ್ಟೇ ನೆನ್ಪಿಡ್ರಿ. ಇನ್ನು ಬೋಧನೆಯ ವ್ಯಾಖ್ಯೆಗಳು ಯಾವುವು? ಅನೇಕ ಶಿಕ್ಷಣ ತಜ್ಞರು ಬೋಧನೆಯ ವ್ಯಾಖ್ಯೆಗಳನ್ನು ಹೇಳಿದ್ದಾರೆ. ಅದನ್ನು ಡಿಟೇಲ್ ಆಗಿ ನಾನು ಬುಕ್ಕಲ್ಲಿ ಬರೆದಿದ್ದೇನೆ, ನೀವು ಓದಿದ್ದೀರಿ. ಎಕ್ಸಾಮ್ಗೆ ಹೋಗುವಾಗ ಈ 3 ಡೆಫಿನೇಷನ್ಗಳನ್ನು ಪಕ್ಕಾ ನೆನಪಿನಲ್ಲಿ ಇಟ್ಕೊಂಡು ಹೋಗಬೇಕು. ಮೊದಲನೇದು ಸ್ವಾಮಿ ವಿವೇಕಾನಂದರ ಒಂದು ಬೋಧನೆಯ ವ್ಯಾಖ್ಯೆ. ಬೋಧನೆ ಎಂದರೆ ಏನಂತಾರವರು? ಇಟ್ ಈಸ್ ದ manifestation of perfection. Teaching is nothing but the manifestation of perfection which is already existed in the man is known as teaching. ಬೋಧನೆ ಎಂದರೆ ವಿದ್ಯಾರ್ಥಿ ಹತ್ರ ನೈಸರ್ಗಿಕ ರೀತಿಯಲ್ಲಿನೇ ಜ್ಞಾನ ಇರುತ್ತದೆ, ಅವನ ಒಳಗೆ ಜ್ಞಾನ ಇರುತ್ತದೆ. ಆ ಜ್ಞಾನವನ್ನು ಹೊರಗೆ ತೆಗೆಯುವ ಒಂದು ಪದ್ಧತಿಗೆ, ಹೊರಗೆ ತೆಗೆಯುವ ಒಂದು ಪ್ರಕ್ರಿಯೆಗೆ, ಹೊರಗೆ ತೆಗೆಯುವ ಒಂದು ಕೆಲಸಕ್ಕೆ ಬೋಧನೆ ಎಂದು ಕರೆಯುತ್ತಾರೆ. ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮ್ಯಾನ್ ಈಸ್ ನೋನ್ ಆಸ್ ಟೀಚಿಂಗ್. ಇದು ನೆನ್ಪಿಡ್ರಿ. ಎರಡನೇದು BF ಸ್ಕಿನ್ನರ್ ಅನ್ನೋರು ಇವರೊಂದು ವ್ಯಾಖ್ಯೆ ಹೇಳ್ತಾರೆ. ಅರೇಂಜ್ಮೆಂಟ್ ಆಫ್ ಕಂಟಿಜೆನ್ಸೀಸ್ ಆಫ್ ರೀಇನ್ಫೋರ್ಸ್ಮೆಂಟ್. ಈ ಶಬ್ದ ನೆನ್ಪಿಡ್ರಿ. ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಏನ್ರಿ? ಬಲವರ್ಧನೆ. ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನ ಪುನಃ ಸ್ಟೆಪ್ ಬೈ ಸ್ಟೆಪ್ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಬೇಕು, ಅದಕ್ಕೆ ಬೋಧನೆ ಎಂದು ಕರೆಯುತ್ತಾರೆ. ಬಲವರ್ಧನೆ, ರೀಇನ್ಫೋರ್ಸ್ಮೆಂಟ್. ಒಂದೇ ಬಾರಿ ವಿದ್ಯಾರ್ಥಿಗೆ ಕಲಿಸಿದಾಗ ವಿದ್ಯಾರ್ಥಿ ಕಲಿಯುವುದಿಲ್ಲ. ಒಂದೇ ಕೆಲಸವನ್ನ ಸತತವಾಗಿ ವಿದ್ಯಾರ್ಥಿಗೆ ಕಲಿಸಿಕೊಟ್ಟರೆ ಅವಾಗ ಅದಕ್ಕೆ ನಾವು ಬೋಧನೆ ಎಂದು ಕರೆಯುತ್ತೇವೆ. ಮಾರಿಸನ್ ಅಂತೇಳಿ ಒಬ್ಬ ವ್ಯಕ್ತಿ ಅದರ, ಇವ್ರು ಏನ್ ಹೇಳ್ತಾರೆ ನೋಡ್ರಿ. ಮಾರಿಸನ್ ಹೇಳೋರು, ಟೀಚಿಂಗ್ ಈಸ್ ಅ ಡಿಸಿಪ್ಲಿನ್ಡ್ ವರ್ಕ್, ಟೀಚಿಂಗ್ ಈಸ್ ಅ ಡಿಸಿಪ್ಲಿನ್ಡ್ ಆಕ್ಟಿವಿಟಿ, ಟೀಚಿಂಗ್ ಈಸ್ ಅ ಡಿಸಿಪ್ಲಿನ್ಡ್ ಎಕ್ಸ್ಪ್ಲನೇಷನ್. ಹೆಚ್ಚು ಬುದ್ಧಿ ಹೊಂದಿರುವ, ಹೆಚ್ಚು ಅನುಭವ ಹೊಂದಿರುವ ವ್ಯಕ್ತಿ, ಹೆಚ್ಚು ಜ್ಞಾನ ಹೊಂದಿರುವ ವ್ಯಕ್ತಿ ಕಡಿಮೆ ಜ್ಞಾನ ಹೊಂದಿದ ವ್ಯಕ್ತಿಯ ಜೊತೆಗೆ ನಡೆಸುವ ಶಿಸ್ತುಬದ್ಧ ಕೆಲಸಕ್ಕೆ ಟೀಚಿಂಗ್ ಎಂದು ಕರೆಯುತ್ತಾರೆ. ಡಿಸಿಪ್ಲಿನ್ಡ್ ಪ್ರೋಸೆಸ್. 3 ಶಬ್ದ ನೆನ್ಪಿಡ್ರಿ. ಮ್ಯಾನಿಫೆಸ್ಟೇಷನ್, ರೀಇನ್ಫೋರ್ಸ್ಮೆಂಟ್ ಅಂಡ್ ಡಿಸಿಪ್ಲಿನ್ಡ್. ಇನ್ನು ಇದ್ರದ್ದು ಸ್ವರೂಪ ಏನ್ರಿ? ಬೋಧನೆಯ ಸ್ವರೂಪ ಹೇಗಿದೆ? ಇದ್ರ ನೇಚರ್ ಹೇಗಿದೆ? ಬೋಧನೆ ಎಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ದಲ್ಲಿ ನಾಲೆಜ್ ಇರುತ್ತದೆ, ಕೌಶಲ್ಯ ಇರುತ್ತದೆ ಮತ್ತು ವ್ಯಾಲ್ಯೂಸ್. ಜ್ಞಾನ ಅಂದ್ರೆ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನ, ವಿಷಯಕ್ಕೆ ಸಂಬಂಧಿಸಿದ ಕೌಶಲ್ಯಗಳು ಮತ್ತು ಮೌಲ್ಯಗಳು, ಇವುಗಳನ್ನು 3 ಕೂಡಿಸಿ ಶಿಸ್ತಬದ್ಧವಾಗಿ ವಿದ್ಯಾರ್ಥಿಗೆ ಕಲಿಸಿಕೊಡುವ ಒಂದು ಪ್ರಕ್ರಿಯೆಗೆ ನಾವು ಬೋಧನೆ ಎಂದು ಕರೀತೇವೆ. ಇದು ಇದರ ಒಂದು ಸ್ವರೂಪ. ಬೋಧನೆಯ ಉದ್ದೇಶಗಳು ಯಾವುವು ನೆನ್ಪಿಡ್ರಿ. ಬೋಧನೆಯೊಳಗೆ ಎದ್ರ ಸಲುವಾಗಿ ನಾವು ಪಾಠ ಮಾಡ್ತೀವ್ರಿ? ಅನೇಕ ಉದ್ದೇಶಗಳದಾವ್ರಿ. ಅದನ್ನ ಡೀಟೇಲ್ ಆಗಿ ನಾವು ವಿಡಿಯೋದೊಳಗೆ ಹೇಳಿನಿ. ಇಲ್ಲಿ ಮೂರು ಉದ್ದೇಶಗಳನ್ನು ನೆನ್ಪಿಡ್ರಿ. ಮೊದಲೇದು ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸ ಮಾಡೋದು, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಇದು ಪ್ರತಿಯೊಂದು ಬೋಧನೆಯ ಉದ್ದೇಶವಾಗಿರುತ್ತೆ. ಎರಡನೇದು ವಿದ್ಯಾರ್ಥಿಯ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಮಾಡೋದು. ದ ಬಿಹೇವಿಯರ್ ಏನದು? ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಸಕಾರಾತ್ಮಕ ಪಾಸಿಟಿವ್ ಆಗಿ ಚೇಂಜಸ್ ಆಗಿರ್ಬೇಕು ಅವನ ವರ್ತನೆ. ಇದು ಮೂರನೇದು ಹೈಯರ್ ಲೆವೆಲ್ ಒಳಗೆ, ಡಿಗ್ರಿ ಕಾಲೇಜದೊಳಗೆ ಏನು ಪ್ರೊಫೆಸರ್ ಇದ್ದವರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಿರ್ತಾರೆ. ಅವ್ರದ್ದೇನು ಉದ್ದೇಶ ಇರ್ತದೆ? ಪಾಠ ಬೋಧನೆ ಮಾಡಿದಾಗ ಆ ಜ್ಞಾನವನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ತಮ್ಮ ನಿಜ ಜೀವನದೊಳಗೆ ಎದುರಿಸುವ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ,
ಅಬಿಲಿಟಿ, ಕೌಶಲ್ಯ, ಜ್ಞಾನ ವಿದ್ಯಾರ್ಥಿ ಹತ್ರ ಬರುವ ಹಾಗೆ ಮಾಡುವುದಕ್ಕೆ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಎಂದು ಕರೆಯುತ್ತಾರೆ. ಇದು ಪ್ರಮುಖ, ಇವು 3 ನೆನಪಿಡ್ರಿ. ಇನ್ನೂ ಅನೇಕ ಅದಾವ. ಭಾಷೆ ಬೆಳವಣಿಗೆ, ವರ್ತನೆಯಲ್ಲಿ ಬದಲಾವಣೆ, ವೈಜ್ಞಾನಿಕ ಪದ್ಧತಿಯಲ್ಲಿ ವರ್ತನೆ, ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸುವುದು, ದೇಶಾಭಿಮಾನ ಬೆಳೆಸೋದು, ಪರಿಸರ ಬಗ್ಗೆ ಕಾಳಜಿ ವಹಿಸೋದು, ಅನೇಕ ಪ್ರಮುಖ. ಆಲ್ರೌಂಡ್ ಡೆವಲಪ್ಮೆಂಟ್, ಬಿಹೇವಿಯರ್ ಚೇಂಜಸ್ ಆ್ಯಂಡ್ ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕೆಪಾಸಿಟಿ ವಿದ್ಯಾರ್ಥಿ ಹತ್ರ ಇರಬೇಕು. ಇನ್ನು ಬೋಧನೆಯ ಒಂದು ಲೆವೆಲ್ಸ್ ಯಾವುದು? ನಾನು ನಿಮಗೆ ಈಗ ಒಂದು ಪಾಠ ಹೇಳ್ತಾ ಇದ್ದೇನೆ. ಓಕೆ, ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಪಾಠ ಹೇಳುವಾಗ 3 ಲೆವೆಲ್ ಒಳಗೆ ನಾವು ಟೀಚಿಂಗ್ ಮಾಡುತ್ತೇವೆ. 3 ಲೆವೆಲಲ್ಲಿ, 3 ಸ್ತರಗಳಲ್ಲಿ, 3 ಸ್ತರ ಅಂತೇಳಿ ಕರೀತಾರೆ, ಲೆವೆಲ್ಸ್. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಫಸ್ಟ್ ಲೆವೆಲ್ಗೆ ಏನಂತಾರೆ? ಮೆಮರಿ ಲೆವೆಲ್. ಮೆಮರಿ ಲೆವೆಲ್ ನೆನ್ಪಿಡ್ರಿ. ಮೆಮರಿ ಬೌದ್ಧಿಕ ಮಟ್ಟ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಷಯವನ್ನು ಕಲಿಸುತ್ತಾರೆ, ವಿದ್ಯಾರ್ಥಿಗಳು ಅದನ್ನು ಕೇವಲ ಕೇಳುತ್ತಾರೆ, ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ, ಪರೀಕ್ಷೆ ಬರೆಯುತ್ತಾರೆ, ಪರೀಕ್ಷೆ ಬರೆದ ನಂತರ ನೆನಪು ಹಾರುತ್ತಾರೆ. ಇದಕ್ಕೆ ಮೆಮರಿ ಲೆವೆಲ್ ಟೀಚಿಂಗ್ ಎಂದು ಕರೆಯುತ್ತೇವೆ. ತಿಳಿದೇ ಇಲ್ಲ ಅವನಿಗೆ, ಆದ್ರೂ ಅದನ್ನ ಓದಿ ಬೈಪಟ್ ಮಾಡ್ತಾನೆ, ಓದಿ ಬಾಹ್ಯಾರಟ್ ಕಂಠಪಾಠ ಮಾಡುತ್ತಾನೆ. ಮೆಮರಿ ಲೆವೆಲ್. ಪರೀಕ್ಷೆದೊಳಗೆ ಏನು ಕೇಳ್ತಾರೆ? ಇದನ್ನ ಯಾರು ಹೇಳಿದ್ದಾರೆ? ಹರ್ಬರ್ಟ್ ಹೆಸರು ನೆನಪಿಡ್ರಿ. ಮೆಮರಿ ಲೆವೆಲ್. ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಶಿಕ್ಷಕರು ವಿಷಯ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ, ವಿದ್ಯಾರ್ಥಿಗಳು ಅದನ್ನ ಕೇಳುತ್ತಾರೆ, ಅದನ್ನ ತಿಳಿದುಕೊಳ್ಳುತ್ತಾರೆ. ಹೌದು, ತಿಳಿತು ನನಗೆ, ತಿಳಿದು ಪರೀಕ್ಷೆ ಬರೆಯುತ್ತಾರೆ. ಆದ್ರೆ ಏನು ತಿಳಿದೈತಿ ಅದು ಹೇಳಕ್ ಬರಂಗಿಲ್ರಿ ಅವ್ರಿಗೆ. ತಿಳಿದದ್ರಿ ಹೇಳಕ್ ಬರಂಗಿಲ್ರಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಇದನ್ನ ಹೇಳಿದವರು MC ಮಾರಿಸನ್, ನೆನಪಿಡ್ರಿ. ಇನ್ನು ಇದಕ್ಕೆ ಸೆಕೆಂಡ್ ಲೆವೆಲ್ ಅಂತಾರೆ. ಮೂರನೇದು ಥಾಟ್ಫುಲ್ ಲೆವೆಲ್, ಹೈ ಲೆವೆಲ್ ಟೀಚಿಂಗ್ ಅಂತ ಕರೀತಾರೆ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ರಿಫ್ಲೆಕ್ಟಿವ್, ಪ್ರತಿಬಿಂಬ ಮಾಡುವಂತ ಬೋಧನೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಷಯವನ್ನು ಕಲಿಸುತ್ತಾರೆ, ವಿದ್ಯಾರ್ಥಿಗಳು ಅದನ್ನು ಕೇಳುತ್ತಾರೆ, ತಿಳಿದುಕೊಳ್ಳುತ್ತಾರೆ, ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುತ್ತಾರೆ, ಎಕ್ಸಾಮ್ ಅಲ್ಲಿ ಬರೆಯುತ್ತಾರೆ, ಪರೀಕ್ಷೆ ಪಾಸ್ ಆದ ನಂತರ ಅವರು ಏನು ಕಲಿತಿರುತ್ತಾರೋ ಆ ವಿಷಯವನ್ನ ತಮ್ಮ ರಿಯಲ್ ಲೈಫ್ ಅಲ್ಲಿ ಅದನ್ನ ಉಪಯೋಗ ಮಾಡಿಕೊಳ್ಳುತ್ತಾರೆ. ಅದಕ್ಕೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಎಂದು ಕರೀತೀವಿ. ಇದು 3 ಲೆವೆಲ್ಸ್ ದೊಳಗೆ ಹೈಯೆಸ್ಟ್ ಲೆವೆಲ್ ಮತ್ತು ಅತಿ ಉತ್ಕೃಷ್ಟವಾದಂತ ಲೆವೆಲ್ ಅಂತ ಕರಿತೀವಿ. ಇದನ್ನು ಹೇಳಿದವರು ಹಂಟ್ ನೆನಪಿಟ್ರಿ. ಇದು ಬೋಗಸ್ ಟೀಚಿಂಗ್, ಇದು ಹೈ ಲೆವೆಲ್ ಟೀಚಿಂಗ್. ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್. ಪ್ರತಿಯೊಂದರದ ವೈಶಿಷ್ಟ್ಯ ಏನೈತ್ರಿ? ಬೋಧನೆ ಇದು ಉದ್ದೇಶಪೂರ್ವಕವಾಗಿರುತ್ತದೆ. ಇಟ್ ಈಸ್ ಅ ಪರ್ಪಸ್ಫುಲ್. ಬೋಧನೆಯು ಇದು ನಿರ್ದಿಷ್ಟ ಕ್ರಮದಲ್ಲಿ ಸಾಗುತ್ತದೆ. ಇದು ಒಂದು ನಿಯೋಜನಬದ್ಧವಾಗಿರುತ್ತದೆ, ಪ್ಲಾನ್ಡ್. ಇಟ್ ಈಸ್ ಅನ್ ಇಂಟರಾಕ್ಟಿವ್. ಬೋಧನೆ ಇದು ಇಂಟರಾಕ್ಟಿವ್. ಶಿಕ್ಷಕರು ಕಲಿಸುತ್ತಾರೆ, ವಿದ್ಯಾರ್ಥಿ ಕೇಳುತ್ತಾರೆ, ಮತ್ತೆ ವಿದ್ಯಾರ್ಥಿಯು ಪ್ರಶ್ನೆಯನ್ನು ಕೇಳುತ್ತಾನೆ, ಮತ್ತೆ ಶಿಕ್ಷಕರು. ಇಂಟರಾಕ್ಟಿವ್ ಪ್ರೋಸೆಸ್ ದಲ್ಲಿ ಬೋಧನೆ ನಡೆಯುತ್ತಿರುತ್ತದೆ. ಆಮೇಲೆ ಬೋಧನೆಯೊಳಗ ಸ್ಕಿಲ್, ಕೌಶಲ್ಯಗಳನ್ನು ಕಲಿಸುತ್ತಾರೆ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತದೆ. ಈ ರೀತಿಯಾದಂತ ಒಂದು ನಾವೇನು ಕರಿತೀವಿ ಕ್ಯಾರೆಕ್ಟರಿಸ್ಟಿಕ್ಗಳು. ಇನ್ನು ಇದಾದ ನಂತರ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್. ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್ ಅಂದ್ರೆ ಏನ್ರಿ? ಬೋಧನೆ ಮಾಡುವ ಸಲುವಾಗಿ ಏನೇನು ಬೇಕಾಗ್ತದ್ರಿ? ಏನೇನು ರಿಕ್ವೈರ್ಮೆಂಟ್ಗಳು ಬೇಕು? 4 ರಿಕ್ವೈರ್ಮೆಂಟ್. ಮೊದಲನೇದು ನೋಡ್ರಿ, ನೆನ್ಪಿಡ್ರಿ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲನೇಷನ್ ನೋ. ಮೊದಲನೇದು ಟೀಚರ್. ಬೋಧನೆ ನಡೆಯಬೇಕಾದ್ರೆ ಟೀಚರ್ ಇರಲೇಬೇಕು. ಟೀಚರ್ಗೆ ನಾವು 21ನೇ ಶತಮಾನದೊಳಗೆ ಅಥವಾ NEP 2020 ಪ್ರಕಾರ ಏನೆಂದು ಕರೆಯುತ್ತೇವೆ? ಫ್ಯಾಸಿಲಿಟೇಟರ್. ನೆನಪಿಟ್ರಿ, ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರೆ. ಇವತ್ತು ಶಿಕ್ಷಕರಿಗೆ ಶಿಕ್ಷಕರು ಎಂದು ಕರೆಯುವುದಿಲ್ಲ, ಫ್ಯಾಸಿಲಿಟೇಟರ್. ಉಪಲಬ್ಧ ಮಾಡಿಕೊಡುವಂತ ಅಂದ್ರೆ ಸೌಲಭ್ಯಗಳನ್ನು ಉಪಲಬ್ಧ ಮಾಡಿಕೊಡುವ ವ್ಯಕ್ತಿಗೆ ನಾವು ಶಿಕ್ಷಕರು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿ ಓದೋವಿದ್ದಂದ್ರೆ ಅವನು ಏನು ಓದ್ತಾನ, ಎಷ್ಟು ಓದ್ತಾನ, ಯಾವಾಗ ಓದ್ತಾನ, ಏನೇನು ಓದ್ತಾನ ಅನ್ನೋದನ್ನ ಅವನಿಗೆ ಸಹಕಾರ ಮಾಡುವಂತ ವ್ಯಕ್ತಿಗೆ ಟೀಚರ್, ಫ್ಯಾಸಿಲಿಟೇಟರ್. ಈ ಶಬ್ದ ನೆನಪಿಡ್ರಿ. ಇನ್ನು ಸ್ಟೂಡೆಂಟ್. ವಿದ್ಯಾರ್ಥಿಗೆ ನಾವು ಇವತ್ತು 21ನೇ ಶತಮಾನದೊಳಗೆ ಮತ್ತು NEP 2020 ಪ್ರಕಾರ ಕನ್ಸ್ಟ್ರಕ್ಟರ್ ಎಂದು ಕರೆಯುತ್ತೇವೆ. ರಚನೆಕಾರ, ಜ್ಞಾನವನ್ನು ನಿರ್ಮಿತಿ ಮಾಡುವಂತ ವ್ಯಕ್ತಿ. ಈಗ ಕ್ಲಾಸ್ ರೂಮ್ದೊಳಗೆ ಬರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಅವನು ಆರ್ಡಿನರಿ ಅಲ್ಲ, ಅವನಿಗೆ ಏನೂ ಬರುವುದಿಲ್ಲ ಅಂತ ಹೇಳಿ ತಿಳ್ಕೋದಲ್ಲ. ಅವನ ಹತ್ರ ಏನಾದ್ರೂ ಸ್ವಲ್ಪ ಜ್ಞಾನ ಇದೆ. ಜೀರೋ ನಾಲೆಜ್ ಅಂತ ಕರ್ಲಿಕ್ಕೆ ಬರಂಗಿಲ್ರಿ, ಅವನ ಹತ್ರ ಜ್ಞಾನ ಇದೆ. ಆ ಜ್ಞಾನದ ಸಹಾಯದಿಂದ ಅವನಿಗೆ ನಾವು ಜ್ಞಾನವನ್ನು ಕೊಡೋದು. ಅಣ್ಣ ನಿನಗೆ ಎಷ್ಟು ಹೇಳ್ತಿರ್ತ ನಿನ್ನ ನಾಲೆಜ್, ಆಮೇಲೆ ಟೀಚರ್ಸ್ ನಾಲೆಜ್.
ಟೀಚರ್ ಹೇಳುವಾಗ ವಿದ್ಯಾರ್ಥಿಗಳ ಅನುಭವ ಆಧಾರ ಇಟ್ಟುಕೊಂಡು ಮಾಹಿತಿಯನ್ನ ಹೇಳೋದು. ಅದನ್ನು ಆತ ರಚನೆ ಮಾಡುತ್ತಾನೆ, ಆತನು ತಯಾರು ಮಾಡುತ್ತಾನೆ. ಅದಕ್ಕೆ ಕನ್ಸ್ಟ್ರಕ್ಟರ್ ಎಂದು ಕರೆಯುತ್ತಾರೆ. ಇನ್ನು ಯಾವುದು ಪರಿಸರ ಬೋಧನೆ, ಇದು ಒಂದು ಪರಿಸರ ಕೂಡ ಬೇಕು. ಪರಿಸರ ಇದು ಟೀಚಿಂಗ್ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಬೋಧನೆ ಮಾಡುವಾಗ ಶಾಂತ ಪರಿಸರ, ಸ್ವಚ್ಛ ಪರಿಸರ, ಸುಂದರ ಪರಿಸರ, ಗಿಡಗಂಟಿಗಳು, ವಾತಾವರಣ ಕೂಲ್ ಆಗಿರ್ಬೇಕು, ಎಕ್ದಮ್ ಸಿಸ್ಟಮೆಟಿಕ್ ಆಗಿ ಶಾಂತ ಪ್ರಶಾಂತ ವಾತಾವರಣ. ನೋಡ್ರಿ ಯೂನಿವರ್ಸಿಟಿಗಳು ಹೋದಾಗ ಎಲ್ಲ ಯೂನಿವರ್ಸಿಟಿಗಳು ಎಷ್ಟು ಕೂಲ್ ಅಂಡ್ ಅಟ್ಮಾಸ್ಫಿಯರ್ ಎಷ್ಟು ಸ್ವಚ್ಛ ಮತ್ತು ಪ್ರಸನ್ನವಾಗಿರುತ್ತದೆ. ಅಲ್ಲಿ ಬೋಧನೆ ಚೆನ್ನಾಗಿ ನಡೆಯುತ್ತದೆ. ಎಲ್ಲಿ ಗದ್ದಲಿ ವಾತಾವರಣ ಎಲ್ಲ ಬಿಗಡಾಸಿತ್ತು, ವಾತಾವರಣ ಎಲ್ಲ ಕೆಟ್ಟ ಹೊಲಸು ನಾರ್ತಿತ್ತು ವಾತಾವರಣ, ಅಲ್ಲಿ ಬೋಧನೆ ಚೆನ್ನಾಗಿ ನಡೆಯುವುದಿಲ್ಲ. ಸಬ್ಜೆಕ್ಟ್ ವಿಷಯ ಜ್ಞಾನ, ಇದು ಏನು ಕನೆಕ್ಟ್ ಮಾಡುತ್ತದೆ? ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಕನೆಕ್ಟ್ ಮಾಡುವ ಕೆಲಸ ಸಬ್ಜೆಕ್ಟ್ ಮಾಡುತ್ತದೆ. ಸಬ್ಜೆಕ್ಟ್ ಏನ್ ಹೇಳ್ತದ್ರಿ? ನೋನ್ ಟು ಅನ್ನೋನ್. ವಿದ್ಯಾರ್ಥಿಗಳಿಗೆ ಮೊದಲಿಗೆ ವಿಷಯ ಜ್ಞಾನ ಗೊತ್ತಿರಬೇಕು. ಅವರಿಗೆ ಗೊತ್ತಿರುವ ವಿಷಯವನ್ನ ನಾವು ತಿಳಿದುಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಹೇಳೋದು. ಇದಕ್ಕೆ ಏನಂತಾರ್ರಿ? ನೋನ್ ಟು ಅನ್ನೋನ್ ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತೀನಿ ರೀ, ಪ್ಲೀಸ್. ಆಲ್ರೆಡಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೈತಿ ಸರ್. ಇಷ್ಟೇ ನೆನ್ಪಿಡ್ರಿ ತಮ್ಮ ತಂಗಿ, ಪ್ಲೀಸ್ ಇಷ್ಟೇ ನೆನ್ಪಿಡ್ರಿ, ಪಾಸ್ ಆಗ್ತೀರಿ. ಲರ್ನರ್ ಕ್ಯಾರೆಕ್ಟರಿಸ್ಟಿಕ್, ವಿದ್ಯಾರ್ಥಿ ವೈಶಿಷ್ಟ್ಯಗಳು. ಹೇಗೆ ಶಿಕ್ಷಕರ ವೈಶಿಷ್ಟ್ಯ ಅದಾವ ನೋಡ್ರಿ, ಹಾಗೆ ವಿದ್ಯಾರ್ಥಿಗಳ ವೈಶಿಷ್ಟ್ಯಗಳು ಕೂಡ ಅದಾವ್ರಿ. ವಿದ್ಯಾರ್ಥಿ ಹೇಗಿರಬೇಕು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೇನಿ. ಈಗ ಹೇಗಿರ್ಬೇಕು ಮೊದಲನೇ ನೋಡ್ರಿ, ವಿದ್ಯಾರ್ಥಿ ಹತ್ರ ಏನಿರ್ಬೇಕ್ರಿ? ಅವನ ಹತ್ರ ಪ್ರಶ್ನೆ ಮಾಡುವಂತ ಮೈಂಡ್ ಇರಬೇಕು. ಕ್ವಶನ್ ಮೈಂಡ್ ಅಂತೇಳಿ ಕರಿತೀವಿ. ಯಾವ ವಿದ್ಯಾರ್ಥಿ ಹತ್ರ ಪ್ರಶ್ನಾರ್ಥಕ ಮೈಂಡ್ ಇರುತ್ತದೆಯೋ ಆತನು ನಿಜವಾದ ವಿದ್ಯಾರ್ಥಿ. ಶಿಕ್ಷಕರು ಪಾಠ ಹೇಳುವಾಗ ವಿದ್ಯಾರ್ಥಿ ಶಿಕ್ಷಕರಿಗೆ ಪ್ರಶ್ನೆಗಳನ್ನು ಕೇಳಲೇಬೇಕು. ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಆತನು ಜೀವಂತ ವಿದ್ಯಾರ್ಥಿ ಅಂತೇಳಿ ಕರಿತೀವಿ. ಪ್ರಶ್ನೆ ಕೇಳ್ತಿರ್ಬೇಕು, ಹುಚ್ಚುಚ್ಚನಂಗೆ ಪ್ರಶ್ನೆ ಕೇಳೋದಲ್ಲ. ಅದಕ್ಕೆ ರಿಲೇಟೆಡ್ ಇದ್ದಿದ್ದ ಪ್ರಶ್ನೆಗಳನ್ನ ಕೇಳಬೇಕು. ಬಿಟ್ಟು ಸರ ನೀವು ಊಟ ಮಾಡಿರೇನಿಲ್ರಿ ಸರ, ಭಾಳ ಸ್ವರ್ಗಿರಿಲ್ರಿ ಸರ, ಈಸಿಲಿ ಎಲ್ಲಿ ಹೋಗಿರಿ ಸರ ನೀವು, ಪಾಠಕ್ಕೆ ಸಂಬಂಧ ಬಿಟ್ಟು ಸರ ನಿಮ್ಮ ಮೇಡಮ್ ಚಲೋ ಅದಾರೇನ್ರಿ, ಯಾಕೋ ನಮ್ಮ ಮೇಡಮ್ ತೊಗೊಂಡು ಸರ್ ಯಾವ ಸ್ವಲ್ಪ ಡುಮ್ ಆಗಿರೋ ನೋಡ್ರಿ ಸರ್. ಈ ರೀತಿ ಪ್ರಶ್ನೆಗಳನ್ನ ಕ್ವಶನ್ ಮೈಂಡ್ ಇರಬೇಕು ವಿದ್ಯಾರ್ಥಿ ಹತ್ರ. ಎರಡನೇದು ಲರ್ನರ್ ಬಗ್ಗೆ ಸ್ವಲ್ಪ ನೆನ್ಪಿಡ್ರಿ. ಒಬ್ಬ ವಿದ್ಯಾರ್ಥಿ ಅಂದ್ರೆ ಹುಟ್ಟಿನಿಂದ ಒಬ್ಬ ವ್ಯಕ್ತಿ ಸಾಯು ತನಕ ಹಿಂಗೆ ಬೆಳೀತಾ ಹೋಗ್ತಿರ್ತಾನೆ. ಮೊದಲು ಸಣ್ಣ ಕೂಸು, ಮುಂದೆ ದೊಡ್ಡದು ಕೂಸು, ಅದಕ್ಕೆ ದೊಡ್ಡ ಕೂಸು ಕುನ್ನಿ, ದೊಡ್ಡ ಮುಂದೆ ಹೆಂಗಂತಾರಿ ಕ್ವಾಣ ಆಗಿ ಮುಂದೆ ಮಗು ಚಿಕ್ಕದಾಗಿ ಬೆಳೆಯುತ್ತೆ ದೊಡ್ಡ ಕ್ವಾಣ ಆತ ನೋಡ್ರಿ, ಕ್ವಾಣ ಆಗಿ ಸತ್ತ. ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದಂತ ವ್ಯಕ್ತಿ ಎಲಿಜಬೆತ್ ಹರ್ಲಾಕ್. ಇವ್ರ ಹೆಸರು ನೆನ್ಪಿಡ್ರಿ, ಎಲಿಜಬೆತ್ ಹರ್ಲಾಕ್ ಹ್ಯೂಮನ್ ಡೆವಲಪ್ಮೆಂಟ್ ಸ್ಟೇಜ್ ಬಗ್ಗೆ ಹೇಳಿದ್ದಾರೆ. ಇನ್ನು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎರಡು ಕಾನ್ಸೆಪ್ಟ್ ಕರೆಕ್ಟ್ ಅದ ರೀ. ಅಡೋಲ್ಸೆಂಟ್ ಲರ್ನರ್ ಮತ್ತು ಅಡಲ್ಟ್ ಲರ್ನರ್. ಅಡೋಲ್ಸೆಂಟ್ ಲರ್ನರ್ ಮತ್ತು ಅಡಲ್ಟ್ ಲರ್ನರ್ ನಡುವೆ ಏನು ವ್ಯತ್ಯಾಸ ಇದೆ? ಅಡೋಲ್ಸೆಂಟ್ ಲರ್ನರ್ ನಾವೇನ್ ಕರಿತೀವಿ 14 ವರ್ಷದಿಂದ 18 ವರ್ಷದ ನಡುವೆ ಇರುವಂತ ಏನು ವಯಸ್ಸಾಯ್ತು ನೋಡ್ರಿ, ಇದಕ್ಕೆ ಅಡೋಲ್ಸೆಂಟ್ ವರ್ಷ ಎಂದು ಕರೆಯುತ್ತೇವೆ. ತಾರುಣ್ಯ ವರ್ಷ ಇದು ಸ್ವಲ್ಪ ಡೇಂಜರ್ ಅಂತ ಹೇಳಿ ಕರಿತೀವಿ, ಸ್ಟಾರ್ಮಿ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ರೆಬಲ್ ಸ್ಟಾರ್, ವಿರೋಧ ಮಾಡುವಂತ ಶಕ್ತಿ ಈ ವಿದ್ಯಾರ್ಥಿ ಹತ್ರ ಇರುತ್ತದೆ. ಇವ್ರು ಯಾರ ಮಾತು ಕೂಡ ಕೇಳೋದಿಲ್ಲ, ಸುತ್ತಕ್ಕೆ ಬಹಳ ಶಾಣೆತ್ತಿರ್ತಾರೆ. ರೆಬಲ್. ಇವ್ರು ಅಡಲ್ಟ್ ಲರ್ನರ್ ಈ ಅಡಲ್ಟ್ ಲರ್ನರ್ 18 ವರ್ಷದಿಂದ 40 ವರ್ಷದ ನಡುವೆ ಇರುವಂತ ಒಂದು ವಯಸ್ಸಿನ ನಡುವೆ ಇರುವಂತ ವ್ಯಕ್ತಿಗಳಿಗೆ ನಾವು ಅಡಲ್ಟ್ ಲರ್ನರ್ ಎಂದು ಕರೆಯುತ್ತೇವೆ. ಇವ್ರು ಸ್ವಲ್ಪ ಶಾಂತ ಆಗಿರ್ತಾರೆ, ಇವಕ್ಕೆಲ್ಲ ತಿಳಿದಿರ್ತಾರೆ. ಇನ್ನು ಅಡಲ್ಟ್ ಲರ್ನರ್ ಬಗ್ಗೆ ಮಾಹಿತಿಯನ್ನು ಹೇಳಿದಂತ ವ್ಯಕ್ತಿ ಮಾಲ್ಕಮ್ ನೋಲ್ಸ್. ಇವ್ರ ಹೆಸರು ನೆನ್ಪಿಡ್ರಿ. ಇವೆಲ್ಲ ಪೇಪರ್ಗಳು ಇಲ್ಲಿ ತನಕ ಕೇಳಿದ್ರು, ಈಗನು ಕೇಳುತ್ತಾರೆ, ಮುಂದಿನೂ ಕೇಳುತ್ತಾರೆ, ನೆಟ್ ಎಕ್ಸಾಮ್ಗೂ ಇದೆ. ಮಾಲ್ಕಮ್ ನೋಲ್ಸ್ ಇವರು ಅಡಲ್ಟ್ ಲರ್ನರ್ ಬಗ್ಗೆ ಹೇಳಿದ್ದಾರೆ. ಆಂಡ್ರಾಗೋಗಿ, ಪೆಡಾಗೋಗಿ ಅಂದ್ರೆ ಸಣ್ಣವ್ರಿಗೆ ಕಲಿಸೋದು, ಆಂಡ್ರಾಗೋಗಿ ಅಂದ್ರೆ ದೊಡ್ಡವ್ರಿಗೆ ಕಲಿಸೋದು. ಅಡಲ್ಟ್ ಲರ್ನರ್, ನೀವೆಲ್ಲರೂ ದೊಡ್ಡವ್ರು ಇದ್ದೀರಿ, ನಿಮ್ಗೆ ನಾನು ಏನು ಪಾಠ ಬೋಧನೆ ಮಾಡಿತ್ತು ನೋಡ್ರಿ, ಈ ಒಂದು ಬೋಧನೆಗೆ ಆಂಡ್ರಾಗೋಗಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಇಂಡಿವಿಜುವಲ್ ಡಿಫರೆನ್ಸ್. ಶಾಲೆ ಒಳಗ ಶಿಕ್ಷಕರು ವಿದ್ಯಾರ್ಥಿಗಳು ಪಾಠ ಮಾಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸೇಮ್ ಇರುವುದಿಲ್ಲ, ಎಲ್ಲರೂ ಸೇಮ್ ಈಗ ನೀವೆಲ್ಲರೂ ನಾನು ಪಾಠ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ನಿಮ್ದು ಎಲ್ಲರದ್ದು ಸ್ವಭಾವ ಒಂದೇ ಇದೇನ್ರಿ? ಒಬ್ರು ಎಷ್ಟೋ ನನ್ನ ಮೇಲೆ ಭಾಳ ಗೌರವ ಕೊಡೋರು, ಒಬ್ರು ಎಷ್ಟೋ ಜಾಡಿಸಿ ಹೋದವ್ರು ಅದಾರ, ಒಬ್ರು ಎಷ್ಟೋ ಕೆಣಕವ್ರು ಅದಾರ್ರಿ, ಒಬ್ರು ಎಷ್ಟೋ ಭಾಳ ಪ್ರೀತಿ ಮಾಡೋರು ಅದಾರ, ಒಬ್ರು ಗಿಡ್ಡ ಅದಾರಿ, ಒಬ್ರು ಎತ್ತರ ಅದಾರ, ಒಬ್ರು ಕರ್ರಗ್ ಅದಾರಿ, ಒಬ್ರು ಬಿಳುಪು ಅದಾರ, ಒಬ್ರು ಭಾಳ ಸಿಟ್ಟಿನವ್ರು ಅದಾರ, ಒಬ್ರು ಭಾಳ ಶಾಂತ ಅದಾರ್ರಿ. ಪ್ರತಿಯೊಬ್ರು ಭಿನ್ನ.
ಪ್ರತಿಯೊಬ್ಬ ವಿದ್ಯಾರ್ಥಿಯು ಭಿನ್ನ ಭಿನ್ನವಾಗಿರುತ್ತಾನೆ. ಒಬ್ಬ ಭಾಳ ಟ್ಯಾಲೆಂಟೆಡ್ ಇರ್ತಾನೆ ರೀ, ಒಬ್ಬ ಒಂದು ಹ್ಯಾಂಡ್ ರೈಟಿಂಗ್ ಭಾಳ ಸ್ಟ್ಯಾಂಡರ್ಡ್ ಇರ್ತೈತಿ, ಒಬ್ಬೊಂದು ಡ್ರಾಯಿಂಗ್ ಭಾಳ ಚೆನ್ನಾಗಿರ್ತೈತಿ, ಒಬ್ರು ಸ್ಪೋರ್ಟ್ಸ್ ಒಳಗೆ ಭಾಳ ಗ್ರೇಟ್, ಒಬ್ರು ಭಾಳ ಚೆನ್ನಾಗಿ ಹಾಡ್ತಿರ್ತಾರೆ, ಒಬ್ಬ ಭಾಳ ಚೆನ್ನಾಗಿ ಡಾನ್ಸ್ ಮಾಡ್ತಿರ್ತಾರೆ, ಒಬ್ಬರು ಭಾಳ ಜಾಸ್ತಿ ಹಿಂಗೆ ಹೊಡೆಪೇಟ ಮಾಡ್ತಿರ್ತಾರೆ, ಬೆನ್ನು ಹತ್ತಿ ಹೊಡಿತಿರ್ತಾರೆ, ಒಬ್ರು ಭಾಳ ಹಿಂಗೆ ಹೊಡೆಯೋದ್ರೊಳಗೆ ಅಳ್ಕೋತ ತಲೆ ಕೆಳಗೆ ಬೀಳ್ತವ್ರದ್ದು, ದಪ್ಪತನ ಕೆಳಗೆ ಬೀಳ್ತವ್ರು ನನ್ನಂಗ್ರಿ. ಇಂಡಿವಿಜುವಲ್ ಡಿಫ್ರೆನ್ಸ್, ವಿದ್ಯಾರ್ಥಿ ಹತ್ರ ಇಂಡಿವಿಜುವಲ್ ಡಿಫ್ರೆನ್ಸ್ ಇದೆ ಎಂದು ಹೇಳದಂತೆ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳುತ್ತಾರೆ. ಫ್ರಾನ್ಸಿಸ್ ಗ್ಯಾಲ್ಟನ್ ಇವರು ಇಂಡಿವಿಜುವಲ್ ಡಿಫರೆನ್ಸ್ ಬಗ್ಗೆ ಹೇಳಿದ್ದಾರೆ. ಇನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ IQ ಇಂಟೆಲೆಕ್ಚುಯಲ್ ಕೋಶಂಟ್ ಸೇಮ್ ಇರ್ತೇನ್ರಿ. ಒಬ್ಬ ಭಾಳ ಶಾಣೆ ಇರ್ತೇನ್ರಿ, ಹೈ ಲೆವೆಲ್, ಒಂದು ಭಾಳ ದೊಡ್ಡ ಇರ್ತದ್ರಿ, ಹುಚ್ಚುಚ್ಚನಂಗೆ ಇರ್ತದ್ರಿ. 120 ಅಬೌವ್ ಇತ್ತಂದ್ರೆ ಅವನು ಹೈಲಿ ಇಂಟೆಲಿಜೆಂಟ್ ಅಂತ ಹೇಳಿ ಕರೀತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೇವಲ ಇಂಟೆಲಿಜೆಂಟ್ ಇರ್ತಾನೇನ್ರಿ, ಕೆಲವೊಬ್ಬರಿಗೆ ಹತ್ರ ಎಮೋಷನಲ್ ಕೋಶಂಟ್ ಜಾಸ್ತಿ ಇರ್ತದೆ. ಎಮೋಷನಲ್ ಕೋಶಂಟ್ ಅಂದ್ರೆ ಭಾವನಾತ್ಮಕ ಜೀವಿಗಳು. ಭಾವನಾತ್ಮಕ ಜೀವಿ ಅಂದ್ರೆ ಅಣ್ಣ, ಅಪ್ಪ, ತಂಗಿ, ಬಂಧು ಬಳಗ, ಪ್ರಾಣಿಗಳ ಮೇಲೆ ದಯೆ ತೋರಿಸುವಂತ ವ್ಯಕ್ತಿಗಳು. ದಯವೇ ಧರ್ಮದ ಮೂಲವಯ್ಯ ಅಣ್ಣ ಅನ್ನೋರು ಇವರೆಲ್ಲರು ಎಮೋಷನಲ್ ಕೋಶಂಟ್. ಬಹಳ ಎಮೋಷನಲ್ ಆಗಿರ್ತಿರ್ತಾರೆ, ಬಹಳ ಅವರು ಪ್ರೀತಿ ಉಕ್ತಿರ್ತಾರೆ, ಹಿಂಗೆ ಉಕ್ಕಿ ಹರಿತಿರ್ತಾರೆ ಅವರು. ಇವ್ ಕೊಟ್ಟ ಉಕ್ಕಿ ಹರಿಯಲ್ರಿ, ಇವಕ್ಕೆಲ್ಲ ತಲೆ ಹರಿತಿರ್ತಾರೆ, ಇವ್ರ ಹೃದಯ ಹರಿಯುತ್ತದೆ. ಎಮೋಷನಲ್ ಕೋಶಂಟ್ ಈ ಕಾನ್ಸೆಪ್ಟ್ ಹೇಳಿದವ್ರು ಯಾರು? ಡ್ಯಾನ್ ಗೋಲೆಮನ್ ಚಲೋ ಹೇಳಿದಣ. ಇನ್ನು ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಡ್ಯಾನ್ ಗೋಲೆಮನ್ ಅವರು ಹೇಳಿದ್ದಾರೆ. ಇನ್ನು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೀತಾರೆ. ಒಬ್ಬನೇ ವಿದ್ಯಾರ್ಥಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇರ್ತಾನ್ರಿ, ಡ್ಯಾನ್ಸ್ನು ಮಾಡ್ತಾನೆ, ಹಾಡನು ಹಾಡ್ತಾನ್ರಿ, ಬೆಸ್ಟ್ ಹ್ಯಾಂಡ್ ರೈಟಿಂಗ್, ಸ್ಪೋರ್ಟ್ಸ್ದೊಳಗದನ್ರಿ, ಅಭ್ಯಾಸದೊಳಗದನ್ರಿ, ಡ್ರಾಮಾನು ಮಾಡ್ತಾನ್ರಿ, ಜಗಳನು ತೆಗಿತಾನ್ರಿ, ಸೈಂಟ್ಲೆಂಟ್ ಕೊಡ್ತಾನೆ, ಎಲ್ಲಾ ಗುಣಗಳು ಇರ್ತಾವ್ರಿ. ಎಲ್ಲಾ ಗುಣಗಳು ಹೊಂದಿರುವಂತ ವ್ಯಕ್ತಿ 18 ಮಲ್ಟಿಪಲ್ ಇಂಟೆಲಿಜೆನ್ಸ್. ಇದ್ರ ಬಗ್ಗೆ ಹೇಳಿದವರು ಯಾರು? ಹೋವಾರ್ಡ್ ಗಾರ್ಡನರ್ ಇವ್ರು ಹೇಳ್ಯಾರ. ಓಕೆ, ಇನ್ನು ಲರ್ನಿಂಗ್ ಥಿಯರಿ, ಪ್ಲೀಸ್ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾ ಕೂಡುವುದಿಲ್ಲ, ಪರೀಕ್ಷೆದೊಳಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೇಳುವುದಿಲ್ಲ. ಪರೀಕ್ಷೆಯಲ್ಲಿ ಕೇವಲ ಈ ಥಿಯರಿ ಯಾರು ಹೇಳಿದ್ದಾರೆ, ಏಕೆ ಹೇಳಿದ್ದಾರೆ ಇದು ಕೇಳುವುದಿಲ್ಲ, ಎಲ್ಲಿ ಹೇಳಿದ್ದಾರೆ ಅದನ್ನು ಕೇಳುವುದಿಲ್ಲ, ಯಾರು ಯಾವ ಥಿಯರಿ ಹೇಳಿದ್ದಾರೆ. ಕಲಿಕೆಯ ಸಿದ್ಧಾಂತಗಳು ಒಂದು 20 ಜನ ಅದಾರ್ರಿ ಪರೀಕ್ಷೆದೊಳಗೆ 100%. ಇದ್ರೊಳಗಿನ ಒಂದು ಫಿಕ್ಸ್. ಈ 20 ಮಂದಿ ಒಳಗೆ ಒಬ್ಬ ಕೇಳ್ತಾನ್ರಿ, ಒಬ್ಬ ಅಂದ್ರೆ 2 ಮಾರ್ಕ್ಸ್. ಪಾವ್ ತಿನ್ನುತ್ತಾ ಬಿಹೇವಿಯರ್ ಥಿಯರಿ ಹೇಳಿದ್ದಾನೆ, ವರ್ತನೆಯ ಸಿದ್ಧಾಂತ. ಪಾವ್ಲವ್ ವರ್ತನೆಯ ಸಿದ್ಧಾಂತ. ಪಿಜೆಟ್ ಕಾಗ್ನಿಟಿವ್ ಥಿಯರಿ, ಅರಿವಿನ ಸಿದ್ಧಾಂತ. ಜೆಸ್ಟಾಲ್ಟ್ ಇವನು ಕೂಡ ಕಾಗ್ನಿಟಿವ್ ಥಿಯರಿ ಬಗ್ಗೆ ಹೇಳಿದ್ದಾನೆ. ಆಮೇಲೆ ಬ್ರೂನರ್ ಇವರು ಯಾವ ಥಿಯರಿ ಹೇಳ್ಯಾರಿ? ಬ್ರೂನರ್ ಇವರು ಸ್ಪೈರಲ್ ಕರಿಕ್ಯುಲಮ್ ಬಗ್ಗೆ ಹೇಳಿದ್ದಾರೆ. ಮಾಡೆಲ್ಸ್ ಆಫ್ ರೀಪ್ರೆಸೆಂಟೇಷನ್ ಬಗ್ಗೆ ಹೇಳಿದ್ದಾರೆ. ವೈಗೋತ್ಸ್ಕೈ ಇವರು ಸೋಷಿಯಲ್ ಲರ್ನಿಂಗ್, ಸಾಮಾಜಿಕ ಅಧ್ಯಯನ ಬಗ್ಗೆ ಹೇಳಿದ್ದಾರೆ. ಇವರು ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಬ್ಲೂಮ್ಸ್ ಟ್ಯಾಕ್ಸೋನಮಿ ಬಗ್ಗೆ ಹೇಳಿದ್ದಾರೆ. ಇವರು ಡೊಮೇನ್ ಆಫ್ ಲರ್ನಿಂಗ್ ಬಗ್ಗೆ ಹೇಳಿದ್ದಾರೆ. ಕಾಗ್ನಿಟಿವ್ ಲರ್ನಿಂಗ್ ಬಗ್ಗೆ ಕೂಡ ಇವರು ಹೇಳಿದ್ದಾರೆ. ಗ್ಯಾಗ್ನೇಸ್ ಇವ್ರು ಏನ್ ಹೇಳ್ರಿ? ಕಂಡೀಷನ್ ಆಫ್ ಲರ್ನಿಂಗ್, ಒಂದು ಕಲಿಕೆ ಆಗ್ಬೇಕಾದ್ರೆ ಕಂಡೀಷನ್ ಇರಲೇಬೇಕು ಅಂತ ಹೇಳಿದ್ರು. ಮಾಸ್ಲೋ ಇವರು ಹೈರಾರ್ಕಿ ಆಫ್ ನೀಡ್ಸ್ ಬಗ್ಗೆ ಹೇಳಿದ್ದಾರೆ. ಸರ್ ಇದ್ರ ಡೀಟೇಲ್ ಆಗಿ ಹೇಳ್ರಿ. ಈಗ ಇಷ್ಟೇ ನೆನಪಿಡ್ರಿ, ಪರೀಕ್ಷೆದೊಳಗೆ ನಿಮ್ಗೆ ಹೊಂದಿಸಿ ಬರೆಯೋದ್ರೊಳಗೆ ಕೇಳ್ತಾರ್ರಿ. ಹೈರಾರ್ಕಿ ಆಫ್ ನೀಡ್ಸ್ ಅನ್ನ ಹೇಳಿದವ್ರು ಯಾರು? ಮಾಸ್ಲೋ. ಹೋವಾರ್ಡ್ ಗಾರ್ಡನರ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ಬಹುಪ್ರತಿಭೆ ಅಂತ ಕರೀತಾರೆ. ಎರಿಕ್ಸನ್ ಇವರು 8 ಸ್ಟೇಜಸ್ ಆಫ್ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಕೋಲಬ್ಸ್ ಎಕ್ಸ್ಪೀರಿಯನ್ಸಿಯಲ್, ಅನುಭವ ಸಿದ್ಧಾಂತವನ್ನು ಹೇಳಿದ್ದಾರೆ. ಪೀಟರ್ಸ್ ಇವರು ತತ್ವ ಸಿದ್ಧಾಂತ ಬಗ್ಗೆ ಹೇಳಿದ್ದಾರೆ. ಲಾಯರ್ಡ್ ಇವರು ಸೆನ್ಸರಿ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಸ್ಕಿನ್ನರ್ ಇವರು ಬಿಹೇವಿಯರ್ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಗೋಜರ್ಸ್ ಹ್ಯುಮಾನಿಸ್ಟ್, ಮಾನವೀಯ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಕ್ಯಾಂಟೋರ್ ಇವರು ದೃಢವಾದ ಒಂದು ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಡ್ರಿಕರ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದಾರೆ. BF ಸ್ಕಿನ್ನರ್ ಆಪರೆಂಟ್ ಕಂಡೀಷನ್ ಬಗ್ಗೆ ಹೇಳಿದ್ದಾರೆ. ಪ್ಲೀಸ್ ಅಲ್ಲಿಗೆ ತಮ್ಮ ಸರ್ ನಾವು ನೀವು ಹೇಳಿದ ಏನು ತಿಳಿಲಾಗಿದ್ರಿ, ಈಗ ಹೆಂಗೆ ತಿಳಿತೈತಿ? ಈಗ ಬರೀ ರಿವಿಷನ್, ಸುಮ್ಮನೆ ಜಸ್ಟ್ ಗೋ. ವುಲ್ಫ್ ಗ್ಯಾಂಗ್ ಕೋಹ್ಲರ್ ಇನ್ಸೈಟ್ ಥಿಯರಿ ಹೇಳಿದ್ದಾರೆ. ಪಾವ್ಲವ್ ಕ್ಲಾಸಿಕಲ್ ಕಂಡೀಷನ್. ಸರ್ ಇಲ್ಲಿ ಪಾವ್ಲವ್ ಅದಲ್ರಿ, ಇದು ಏನ್ ಫರಕ್ ಅದರಿ? ಅದು ಫರಕ್ ಆಮೇಲೆ ಹೇಳ್ತೀನಿ ರೀ, ಏನು ವ್ಯತ್ಯಾಸ ಅದ ಅಂತೇಳಿ. ಈಗ ಕೇಳ್ತೇನಲ್ಲ ವ್ಯತ್ಯಾಸ, ಸಹಾಯಕರಣ ಈಗ ಕೇಳ್ತೇನಲ್ಲ. ಇವಾನ್ ಪಾವ್ಲವ್ ಕ್ಲಾಸಿಕಲ್ ಕಂಡೀಷನ್.
ಎಡ್ವರ್ಡ್ ಥಾರ್ನ್ಡೈಕ್ ಸ್ಟಿಮುಲಿ ಮತ್ತು ರಿಸ್ಪಾನ್ಸ್ ಥಿಯರಿ ಬಗ್ಗೆ ಹೇಳಿದ್ದಾನೆ. ಸ್ಟಿಮುಲಿ ಮತ್ತು ರಿಸ್ಪಾನ್ಸ್. ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ದಾರೆ. ಇವೆಲ್ಲ ಥಿಯರೀಸ್ ಅದಾವ್ರಿ. ಇನ್ನು ಟೋಟಲ್ ಈ ಚಾಪ್ಟರ್ದೊಳಗ 5 ಸಬ್ ಟಾಪಿಕ್ಸ್ ಅದಾವ್ರಿ. ಇದು 3ನೇ ಸಬ್ ಟಾಪಿಕ್ ನೋಡ್ರಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರುವ ಘಟಕಗಳು. ಮೊದಲನೇದು ಟೀಚರ್ ಬಹಳ ಶಾಣೆ ಇದ್ದ, ಟೀಚರ್ ಬಹಳ ಬ್ರಿಲಿಯಂಟ್ ಇದ್ದ, ಟೀಚರ್ ಹತ್ರ ಎಲ್ಲಾ ಗುಣಗಳು ಇದ್ದು, ಟೀಚರ್ ಎಕ್ದಮ್ ಆಕ್ಟಿವ್ ಆಗಿದ್ದಂದ್ರೆ ಹುಡುಗರಿಗೆ ವ್ಯವಸ್ಥಿತ ಕಲಿತೇವ್ರಿ. ಟೀಚರೇ ಅಳ್ಕೋತ ಬರ್ತಿದ್ದ, ಟೀಚರೇ ಟೆನ್ಷನ್ ಬರ್ತಿದ್ದ, ಟೀಚರ್ ನಿತ್ ಹೊಯ್ಕೋತಿದ್ದ, ಹುಡುಗರು ನಿತ್ ಹೊಯ್ಕೋತಾವ. ಈಗಿನ ಟೀಚರ್ಸ್ ಏನ್ ಕರೀತಾರ್ರಿ? ಫ್ಯಾಸಿಲಿಟೇಟರ್. ಟೀಚರ್ಸ್ ಕೆಲಸ ಏನ್ರಿ? ಫ್ಯಾಸಿಲಿಟೇಟರ್. ಈಗ ನೋಡ್ರಿ, ನಾನು ನಿಮ್ಗೆ ಫ್ಯಾಸಿಲಿಟಿ ಮಾಡಿ ಕೊಟ್ಟಿನೇನಿಲ್ರಿ, ನನ್ನ ಬುಕ್ ಓದಂತ ಹೇಳಿ ನಾನು ಎಲ್ಲ ರಾಜ್ಯದೊಳಗೆ ಏನೇನು ಕೇಳ್ಯಾರ ಎಲ್ಲ ಒತ್ತಡ ತೊಗೊಂಡು ಬಂದು ಅನಾಲಿಸಿಸ್ ಮಾಡಿ ನಿಮ್ಗೆ ನಾ ಬುಕ್ ಕೊಟ್ಟೇನ್ರಿ. ಇದು ನಾನು ನಿಮ್ಗೆ ಫ್ಯಾಸಿಲಿಟಿ ಮಾಡಿ ಕೊಟ್ಟೇನ್ರಿ. ನನ್ನ ಫ್ಯಾಸಿಲಿಟಿ ನೀವು ತೆಗೆದುಕೊಂಡು ಓದಿದ್ರೆ ನೀವು ಕೂಡ ಕೆಸೆಟ್ ಪಾಸ್ ಆಗ್ತೀರಿ. ಒಲ್ರಿ ಅಂತಂದ್ರೆ ಬಿಡ್ರಿ ಫ್ಯಾಸಿಲಿಟಿ. ಆಮೇಲೆ ಯೂಟ್ಯೂಬ್ದೊಳಗೆ ಕೆಲವೊಂದು ವಿಷಯಗಳನ್ನ ನನಗೆ ತಿಳಿದಷ್ಟು ನಾ ಹೇಳ್ತಾ ಇದ್ದೀನಿ. ಫ್ಯಾಸಿಲಿಟಿ ಮಾಡಿ ಕೊಡೋದು, ನೀಡ್ ಕೊಡೋದು ನಿಮಗ ಫ್ಯಾಸಿಲಿಟೇಟರ್ ಅಂತ ಕರೀತಾರೆ. ಆಮೇಲೆ ಎಂತ ಟೀಚರ್ ಗ್ರೇಟ್ ರೀ? ಬಹಳ ಶಾಣ ಇದ್ದವ್ ಬಹಳ ಗ್ರೇಟೋ, ಅಥವಾ ಬಹಳ ಸ್ಟ್ರಿಕ್ಟ್ ಟೀಚರ್ ಗ್ರೇಟೋ, ಅಥವಾ ಬಹಳ ಬಡದು ಕಲಸೋ ಬಹಳ ಗ್ರೇಟೋ, ಅಥವಾ ಕಾಮಿಡಿ ಮಾಡೋ ಟೀಚರ್ ಗ್ರೇಟೋ? ವಿಚ್ ಟೀಚರ್ ಇಸ್ ಗ್ರೇಟ್? ಯಾರು ವಿದ್ಯಾರ್ಥಿಗಳಿಗೆ ಕಲಿಯುವ ಸಲುವಾಗಿ ಪ್ರೇರಣೆಯನ್ನು ಕೊಡುತ್ತಾರೋ ಅವರು ನಿಜವಾದ ಗ್ರೇಟ್ ಟೀಚರ್ ಅಂತೇಳಿ ಕರೀತಾರೆ. ಶಿಕ್ಷಕರಿಗೆ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸ್ಬೇಕ್ರಿ? ವಾಹ್, ನಾವು ಕಲಿಬೇಕು ಅನ್ನುವ ಪ್ರೇರಣೆ ನಿಮಗೆ ಸಿಗ್ಬೇಕು. ಅವ ನಿಜವಾದ ಟೀಚರ್. ಅವನ ಹತ್ರ ಭಾಳ ಸರ್ಟಿಫಿಕೇಟ್ ಅದಾವ್ರಿ, ಅವ್ ಭಾಳ ಶಾಣೆ ಅದನ್ರಿ, ಅವ ಜಾಡಿಸಿ ಒದೀತನ್ರಿ, ಅವ್ ಭಾಳ ಸ್ಟ್ರಿಕ್ಟ್ ಅದನ್ರಿ. ನೋ, ಸ್ಟ್ರಿಕ್ಟ್ ಟೀಚರ್, ಕಾಮಿಡಿ ಟೀಚರ್, ಬ್ರಿಲಿಯಂಟ್ ಟೀಚರ್, ಬಹಳ ಗರೀಬ್ ಟೀಚರ್, ನೋ ಯೂಸ್. ಶಿಕ್ಷಕರಿಂದ ಪ್ರೇರಣೆಯನ್ನು ಸಿಗ್ಬೇಕು. ಅವನು ನಿಜವಾದ ಟೀಚರ್, ಇನ್ಸ್ಪೈರಿಂಗ್ ಟೀಚರ್ ಇರಬೇಕು. ಇನ್ನು ಲರ್ನರ್ ಹೇಗಿರ್ಬೇಕು? ನಾಲೆಜ್ ಅನ್ನ ರಚನೆ ಮಾಡುವಂತ ವಿದ್ಯಾರ್ಥಿ ಆಗಿರ್ಬೇಕು. ಅವನು ನಾಲೆಜ್ ಕನ್ಸ್ಟ್ರಕ್ಟರ್, ನೆನಪಿಡ್ರಿ ಶಬ್ದ. ಸಪೋರ್ಟ್ ಮಟೀರಿಯಲ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಷಯ ಜ್ಞಾನವನ್ನು ಕಲಿಸುವಾಗ ಶಿಕ್ಷಕರಿಗೆ ಕೆಲವು ಘಟಕಗಳು ಹೆಲ್ಪ್ ಮಾಡುತ್ತವೆ. ಈಗ ನೋಡ್ರಿ, ಯೂಟ್ಯೂಬ್ ಮೂಲಕ ನಾನು ನಿಮಗೆ ಪಾಠ ಮಾಡುತ್ತಿದ್ದೇನೆ. ಬೋರ್ಡ್ ಮೂಲಕ ವಿಷಯವನ್ನು ಬರೆಯುವಾಗ ಚಿತ್ರ ತೆಗೆದುಕೊಂಡು ಚಿತ್ರ ತೋರಿಸುತ್ತಾನೆ, ವಿಷಯವನ್ನು ಹೇಳುತ್ತಾನೆ, ಯೂಟ್ಯೂಬ್ ಮೂಲಕ ಹೇಳುತ್ತಾನೆ, ಆನ್ಲೈನ್ ಮೂಲಕ, ಆಫ್ಲೈನ್ ಮೂಲಕ, ಚಿತ್ರದ ಮೂಲಕ, ಪುಸ್ತಕದ ಮೂಲಕ, ಗ್ರಂಥಗಳ ಮೂಲಕ, ನ್ಯೂಸ್ ಪೇಪರ್ದ ಮೂಲಕ, ರೇಡಿಯೋದ ಮೂಲಕ, ಇವೆಲ್ಲ ಸಪೋರ್ಟ್ ಮಾಡುವಂತ ಘಟಕಗಳು. ಇದಕ್ಕೆ ಟೀಚಿಂಗ್ ಏಡ್ಸ್ ಎಂದು ಕರೆಯುತ್ತಾರೆ. ಸಿಲೆಬಸ್ ಅಂದ್ರೆ ಪಠ್ಯಕ್ರಮ. ಸಿಲೆಬಸ್ ಈಸ್ ಅ ಪಾರ್ಟ್ ಆಫ್ ಕರಿಕ್ಯುಲಮ್ ಇದು ದೊಡ್ಡದಾಗಿರುತ್ತದೆ. ಸಿಲೆಬಸ್ ಇದು ಕರಿಕ್ಯುಲಮದ ಒಂದು ಚಿಕ್ಕ ಭಾಗವಾಗಿರುತ್ತದೆ. ಕರಿಕ್ಯುಲಮ್ ಇದು, ಈಗ ಸಪೋಸ್ 10ನೇ ಕ್ಲಾಸಿಗೆ ನಾನು ಪಾಠ ಮಾಡ್ತೀನಿ. 10ನೇ ಕ್ಲಾಸದೊಳಗೆ ಎಷ್ಟು ಸಬ್ಜೆಕ್ಟ್ ಅದಾವ್ರಿ? ಗಣಿತ ಇರ್ತೈತಿ, ಸೈನ್ಸ್ ಇರ್ತೈತಿ, ಇಂಗ್ಲಿಷ್ ಇರ್ತೈತಿ, ಕನ್ನಡ ಲಿಟ್ರೇಚರ್, ಕನ್ನಡ ಸಬ್ಜೆಕ್ಟ್ ಇರ್ತೈತಿ, ಹಿಂದಿ ಇರ್ತೈತಿ, ಸಮಾಜ ವಿಜ್ಞಾನ, ಇವೆಲ್ಲ ಸಬ್ಜೆಕ್ಟ್ ಕೂಡಿ ಕರಿಕ್ಯುಲಮ್. ಮತ್ತು ಒಂದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಂಗ್ಲಿಷ್ ಇದು ಸಿಲೆಬಸ್, ಮ್ಯಾಥಮೆಟಿಕ್ಸ್ ಇದು ಒಂದು ಸಿಲೆಬಸ್, ವಿಜ್ಞಾನ ಇದು ಒಂದು ಸಿಲೆಬಸ್, ಸಮಾಜ ವಿಜ್ಞಾನ ಇದೊಂದು ಸಿಲೆಬಸ್. ಸಿಲೆಬಸ್ ಈಸ್ ಅ ಪಾರ್ಟ್ ಆಫ್ ಕರಿಕ್ಯುಲಮ್. ನೆನಪಿಡ್ರಿ, ಪರೀಕ್ಷೆದಾಗ ಕೇಳುತ್ತಾರೆ. ಇನ್ಸ್ಟ್ರಕ್ಷನಲ್ ಫೆಸಿಲಿಟಿ. ನಾವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೂಚನೆಗಳನ್ನು ಕೊಡುತ್ತೇವೆ, ಸೂಚನೆ ಕೊಡುವಾಗ ಹೇಗೆ ಸೂಚನೆ ಕೊಡುತ್ತೇವೆ? ಆನ್ಲೈನ್ ಮೂಲಕ ಸೂಚನೆ, ಆಫ್ಲೈನ್ ಮೂಲಕ ಸೂಚನೆ, ಲಿಖಿತವಾದ ಸೂಚನೆ, ಬೋರ್ಡ್ ಮೇಲೆ ಬರೆದು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡುತ್ತೇವೆ. ಆಫ್ಲೈನ್, ಆನ್ಲೈನ್, ಡಿಜಿಟಲ್ ಬೋರ್ಡ್, ಪ್ಯಾನಲ್ ಬೋರ್ಡ್, ನ್ಯೂಸ್ ಬೋರ್ಡ್. ಇನ್ನು ಪರಿಸರ ಹೇಗಿರಬೇಕು? ಸ್ವಚ್ಛ, ಸುಂದರ, ಸ್ವಚ್ಛ ಮತ್ತು ಶಾಂತವಾಗಿರಬೇಕು. ಅಂದಾಗ ಬೋಧನೆ ಮತ್ತು ಟೀಚಿಂಗ್ ಇದು ಚೆನ್ನಾಗಿ ನಡೆಯುತ್ತದೆ. ಇನ್ಸ್ಟಿಟ್ಯೂಟ್ ಹೇಗಿರಬೇಕು? ಸಂಸ್ಥೆ ಒಳ್ಳೆಯದೇ ಇರಬೇಕು, ಸಂಸ್ಥೆ ಚೆನ್ನಾಗಿರ್ಬೇಕು, ಸಂಸ್ಥೆ ಸ್ವಚ್ಛವಾಗಿರ್ಬೇಕು, ಸಂಸ್ಥೆದೊಳಗೆ ಎಲ್ಲಾ ಫೆಸಿಲಿಟಿ ಉಪಲಬ್ಧ ಇರಬೇಕು. ಅಂದಾಗ ಆ ವಿದ್ಯಾರ್ಥಿಯು ಚೆನ್ನಾಗಿ ಕಲಿಯುತ್ತಾನೆ. ಟೀಚರ್ ಚಲೋ ಅದಾರ್ರಿ, ಕಲಿಸೋರು ಚಲೋ ಅದಾರ, ಆದ್ರೆ ಆ ಸ್ಕೂಲ್ ಒಳಗೆ ಬೋರ್ಡೇ ಇರಲಿಲ್ಲ, ಆ ಸ್ಕೂಲ್ ಒಳಗೆ ಆನ್ಲೈನ್ ಡಿಜಿಟಲ್ ಬೋರ್ಡ್ ಇರಲಿಲ್ಲ, ಆ ಸ್ಕೂಲ್ ಒಳಗೆ ವಿದ್ಯಾರ್ಥಿಗಳು ಕೂಡೋ ಸಲುವಾಗಿ ಡೆಸ್ಕ್ ಇರಲಿಲ್ಲ, ವಿದ್ಯಾರ್ಥಿಗಳಿಗೆ ಸಲುವಾಗಿ ಲೈಬ್ರರಿ ಫೆಸಿಲಿಟಿ ಇರಲಿಲ್ಲ, ವಿದ್ಯಾರ್ಥಿ ಸಲುವಾಗಿ ಗ್ರೌಂಡ್ ಇರಲಿಲ್ಲ, ವಿದ್ಯಾರ್ಥಿ ಸಲುವಾಗಿ ಲ್ಯಾಬ್ ಇರಲಿಲ್ಲ, ವಿದ್ಯಾರ್ಥಿ ಸಲುವಾಗಿ ಎಲ್ಲ ಸೌಲಭ್ಯಗಳು ಇರದೇ ಇದ್ದರೆ ಆ ಇನ್ಸ್ಟಿಟ್ಯೂಷನ್ಸ್ ಪರಿಣಾಮಕಾರಿ ಇರುವುದಿಲ್ಲ. ವಿದ್ಯಾರ್ಥಿ ಕಲಿಯುವ ಸಲುವಾಗಿ ಬೇಕಾಗುವ ಎಲ್ಲಾ ಸೌಲಭ್ಯಗಳು ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿದ್ದರೆ ಅದು ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಈಗ ಇನ್ಸ್ಟಿಟ್ಯೂಷನ್ಸ್ ನೋಡಿನೇ ಅಡ್ಮಿಷನ್ ಮಾಡೋರು ಭಾಳ ಜನ ಅದಾರೆ. ಬಿಲ್ಡಿಂಗ್ ನೋಡ್ತಾರೆ ಮೊದಲು, ಬಿಲ್ಡಿಂಗ್ ಚಲೋ ಅದ ನಡ್ರಿ ಅಡ್ಮಿಷನ್ ಮಾಡೋಣ. ಒಳಗೆ ಟೀಚರ್ ಇರಲಿಲ್ಲ ಅಂದ್ರೆ ನಿಂತು ನಾವು NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಇದು ಪ್ರಶ್ನೆ ಕೇಳುತ್ತಾರೆ.
ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಒಂದು ಇನ್ಸ್ಟಿಟ್ಯೂಷನ್ಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಹೇಳುವುದಕ್ಕೆ ಒಂದು ಸಂಸ್ಥೆ ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ 2015 ಅಲ್ಲಿ. ಸೊ ಇಲ್ಲಿ ತನಕ ಹೇಳದಂತ ಈ ಪಾಯಿಂಟ್ಸ್ಗಳನ್ನ ಪ್ಲೀಸ್ ರಿವಿಷನ್ಗಾಗಿ ನೋಡಿ ಅಭ್ಯಾಸ ಮಾಡ್ರಿ. ಈ ಬುಕ್ದೊಳಗಿಂದ ಏನು ನೋಟ್ಸ್ ಮಾಡಿ ಈ ಬುಕ್ದೊಳಗಿಂದ ಎಲ್ಲ ಬರ್ದಿನ್ರಿ, ಇದೆ ಇಲ್ಲಿ ತನಕ ಇದೆ ಹೇಳಿ ನಾನು. ಈಗ ಇದನ್ನೇ ಇನ್ನೊಂದು ವಿಡಿಯೋ ಆಗ್ತೈತಿ, ಅದಷ್ಟು ಹೇಳಿ ಮುಗಿಸ್ಬಿಡೋಣ. ಥ್ಯಾಂಕ್ ಯು, ನಮಸ್ಕಾರ.